ಅವ್ರ ಯೂಟ್ಯೂಬ್ ಚಾನಲ್. ಇವತ್ತು ಮೊದಲನೇ ಚಾಪ್ಟರು ಭಾರತ ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆ ನೋಡೋಣ. ಮೊದಲನೇದಾಗಿ ಸಂವಿಧಾನದ ಅರ್ಥ. ಸಂವಿಧಾನ ಎಂಬ ಪದಕ್ಕೆ ಸಮಾಂತರವಾದ ಆಂಗ್ಲ ಪದವಾದ ಕಾನ್ಸ್ಟಿಟ್ಯೂಷನ್ ಅನ್ನೋ ಪದವು ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಟ್ ಎಂಬುದರ ಅರ್ಥ ನಿಯೋಜಿಸು, ಸಂಯೋಜಿಸು, ರಚಿಸು, ಸ್ಥಾಪಿಸು ಅನ್ನೋದು ಆಗಿರುತ್ತೆ. ಸಂವಿಧಾನ ಅಂದರೆ ಏನು? ಸಂವಿಧಾನ ಅಂದರೆ ರಾಜ್ಯ ಮತ್ತು ಸರ್ಕಾರವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ. ಇನ್ನೊಂದ್ಸಲ ಹೇಳ್ತೀನಿ. ರಾಜ್ಯ ಮತ್ತು ಸರ್ಕಾರವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ. ಈ ಸರ್ಕಾರ ಅನ್ನೋದು ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು. ಸಂವಿಧಾನದ ಮುಖ್ಯ ಉದ್ದೇಶ ಸರ್ಕಾರವನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡು ಪ್ರಜೆಗಳ ಹಕ್ಕುಗಳನ್ನು ರಕ್ಷಣೆ ಮಾಡೋದೇ ಸಂವಿಧಾನದ ಮುಖ್ಯ ಉದ್ದೇಶ. ಹಾಗಾಗಿ ಸರ್ಕಾರ ಅನ್ನೋದು ಏನಿದೆ ಅದು ಸಂವಿಧಾನದ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕದು. ಮತ್ತು ಮುಂದೆ ಸಂವಿಧಾನ ಅನ್ನೋದಕ್ಕೆ ಸಾಕಷ್ಟು ಜನ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ, ಅವರವರ ಪ್ರಕಾರ ಕೊಟ್ಟಿದ್ದಾರೆ. ಈಗ ಮೊದಲನೇದಾಗಿ ಅರಿಸ್ಟಾಟಲ್ ಅವರ ಅಭಿಪ್ರಾಯದಲ್ಲಿ ಸಂವಿಧಾನ ಅಂದರೆ ಏನು, ಅವರ ಅಭಿಪ್ರಾಯದಲ್ಲಿ ಏನು ಅಂತ ನೋಡೋದಾದರೆ, ರಾಜ್ಯದ ಆಡಳಿತ ಹಾಗೂ ಅಧಿಕಾರವನ್ನು ಅದರಲ್ಲಿಯೂ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವುದೇ ಸಂವಿಧಾನ. ಇದು ಅರಿಸ್ಟಾಟಲ್ ಅವರ ಅಭಿಪ್ರಾಯ. ಮುಂದೆ ಲೂಯಿಸ್ ರವರ ಪ್ರಕಾರ ಏನು ಅಂದರೆ, ಜನತಾ ಸಮುದಾಯದಲ್ಲಿ ಅಥವಾ ಸರ್ಕಾರದ ರಚನಾ ಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸಿ ವಿತರಿಸುವುದೇ ಸಂವಿಧಾನ. ಇದು ಲೂಯಿಸ್ ರವರ ಪ್ರಕಾರ. ಹೀಗೆ ಅವರವರ ಅಭಿಪ್ರಾಯದಲ್ಲಿ ಸಂವಿಧಾನ ಅಂದರೆ ಏನು ಅಂತ ಸಾಕಷ್ಟು ಜನ ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ. ಮುಂದೆ ಆಧುನಿಕ ಸಂವಿಧಾನಗಳ ಲಕ್ಷಣವನ್ನು ಆಳವಾಗಿ ಅಧ್ಯಯನ ಮಾಡಿದ ಬ್ರಿಟನ್ನಿನ KCB ರವರು ಸಂವಿಧಾನ ಎಂಬ ಪದಕ್ಕೆ ಎರಡು ಅರ್ಥದಲ್ಲಿ ಬಳಸಿದ್ದಾರೆ. ವಿಶಾಲ ಅರ್ಥದಲ್ಲಿ ಹೀಗೆ ವಿವರಿಸಿದ್ದಾರೆ. ಏನಂದರೆ, ದೇಶವೊಂದರ ಇಡೀ ಸರ್ಕಾರದ ವ್ಯವಸ್ಥೆಯನ್ನು ಸ್ಥಾಪಿಸಿ ಅದನ್ನು ನಿಯಂತ್ರಿಸುವ ಸಕಲ ನಿಯಮಗಳ ಸಂಕಲವೇ ಸಂವಿಧಾನ. ಅಂದರೆ ದೇಶವೊಂದರಲ್ಲಿ ಇಡೀ ಸರ್ಕಾರದ ವ್ಯವಸ್ಥೆಯನ್ನು ಸ್ಥಾಪಿಸಿ ಅದನ್ನು ನಿಯಂತ್ರಿಸುವ ಸಕಲ ನಿಯಮಗಳ ಸಂಕಲನವೇ ಸಂವಿಧಾನ ಅಂತ ಹೇಳಿದ್ದಾರೆ. ಇದನ್ನು ಅವರು ಈ ರೀತಿ ನಿಯಮಗಳಲ್ಲಿ ಅವರು ಎರಡು ರೀತಿ ಹೇಳಿದ್ದಾರೆ. ಒಂದು ಶಾಸನಬದ್ಧ ನಿಯಮಗಳು, ಎರಡನೇದು ಶಾಸನಬದ್ಧವಲ್ಲದ ನಿಯಮಗಳು. ಶಾಸನಬದ್ಧ ನಿಯಮಗಳು ಅಂದರೆ ಅದು ನ್ಯಾಯಾಲಯಗಳಿಂದ ಮಾನ್ಯತೆ ಪಡೆದಿರುತ್ತೆ. ನ್ಯಾಯಾಲಯಗಳು ಆ ನಿಯಮಗಳನ್ನು ಅನ್ವಯಿಸುತ್ತವೆ. ನ್ಯಾಯ ನಿಯಮಗಳಾಗಿರ್ತವೆ, ನ್ಯಾಯಾಲಯದ ವ್ಯಾಪ್ತಿಗೆ ಸೇರಿರ್ತವೆ. ಅವು ಶಾಸನಬದ್ಧ ನಿಯಮಗಳು. ಶಾಸನಬದ್ಧವಲ್ಲದ ನಿಯಮಗಳು ಅಂದರೆ ಅವು ನ್ಯಾಯಾಲಯದ ವ್ಯಾಪ್ತಿಗೆ ಸೇರಿರಲ್ಲ. ರೂಢಿಗಳಾಗಿರ್ಬೋದು, ಸಾಂಪ್ರದಾಯಗಳಾಗಿರ್ಬೋದು, ವಾಡಿಕೆಗಳಾಗಿರ್ಬೋದು ಮತ್ತು ಒಡಂಬಡಿಕೆಗಳು ಈ ರೂಪದಲ್ಲಿ ಇರ್ತವೆ. ಇವನ್ನು ನಾವು ಶಾಸನಬದ್ಧವಲ್ಲದ ನಿಯಮಗಳು ಅಂತ ಕರಿತೀವಿ. ಮುಂದೆ ಸಂವಿಧಾನದ ಮಹತ್ವ, ಸಂವಿಧಾನದ ಪ್ರಾಮುಖ್ಯತೆನ ನೋಡ್ತಾ ಹೋಗೋಣ. ಸಂವಿಧಾನದ ಪ್ರಾಮುಖ್ಯತೆ ತುಂಬ ಇಂಪಾರ್ಟೆಂಟು. ತುಂಬ ಸಲ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ 10 ಮಾರ್ಕ್ಸ್ಗೆ. ಸೊ ಸಂವಿಧಾನದ ಪ್ರಾಮುಖ್ಯತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಇದರಲ್ಲಿ ನಾವು ಸಂವಿಧಾನದ ಎಷ್ಟು ಮುಖ್ಯ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಸರ್ಕಾರ ನಡೆಸೋದಕ್ಕೆ ಸಂವಿಧಾನ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಸೊ ಪ್ರತಿಯೊಂದು ರಾಜ್ಯಕ್ಕೂ, ಅದು ಪ್ರಜಾಪ್ರಭುತ್ವನೇ ಆಗಿರಲಿ ಅಥವಾ ಸರ್ವಾಧಿಕಾರನೇ ಆಗಿರಲಿ, ಯಾವುದೇ ಥರ ಆದರೂ ಸಂವಿಧಾನ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ, ತುಂಬ ಅವಶ್ಯಕತೆ ಆಗಿರುತ್ತೆ ಅನ್ನೋದು. ಸಂವಿಧಾನವನ್ನು ಹೊಂದಿರದ ರಾಜ್ಯ ಅಸ್ತಿತ್ವದಲ್ಲಿರಲು ಸಾಧ್ಯವೇ ಇಲ್ಲ. ಮುಂದೆ ಸಂವಿಧಾನವಿಲ್ಲದ ರಾಜ್ಯವು ರಾಜ್ಯವೇ ಅಲ್ಲ.
ಆದರೆ ಅದೊಂದು ಅರಾಜಕತೆಯ ರಾಜ್ಯ ಅಂತ ಯಾರು ಹೇಳಿದ್ದಾರೆ ಅಂದರೆ ಜಲೀನಿ ಕೇಳಿದ್ದಾರೆ. ಇದು ಬಹಳ ಸೂಕ್ತವಾಗಿದೆ. ಸರ್ಕಾರದ ಹಾಗೂ ರಾಜಕೀಯ ವ್ಯವಸ್ಥೆಯ ರಚನೆಗೆ ಸಂವಿಧಾನವೇ ಆಧಾರದ ಮೂಲ ಶಾಸನ. ಸರ್ಕಾರ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಇವೆಲ್ಲ ಕಾರ್ಯನಿರ್ವಹಿಸಲು ಸಂವಿಧಾನ ಅನ್ನೋದು ಮೂಲವಾಗಿರುತ್ತೆ, ಮೂಲ ಶಾಸನವಾಗಿರುತ್ತೆ. ಅದೇ ಸಂವಿಧಾನವು ಸರ್ಕಾರದ ಸಂಘಟನೆ, ಸರ್ಕಾರದ ವಿವಿಧ ಅಂಗಗಳ ರಚನಾ ಕ್ರಮ, ಅವುಗಳ ಅಧಿಕಾರ ವ್ಯಾಪ್ತಿಯನ್ನು ನಿರ್ಧರಿಸುವ ಮೂಲ ಶಾಸನ. ಸಂವಿಧಾನ ಅನ್ನೋದು ಸರ್ಕಾರ ಆಗಿರ್ಬೋದು, ಸರ್ಕಾರದ ಸಂಘಟನೆ ಆಗಿರ್ಬೋದು, ಇದೆಲ್ಲದರ ಅಧಿಕಾರ ವ್ಯಾಪ್ತಿಯನ್ನು ನಿರ್ಧರಿಸುತ್ತದೆ. ಮುಂದೆ ಇದು ಸರ್ಕಾರದ ಅಧಿಕಾರವನ್ನು ಮಿತಿಗೊಳಿಸಿ ಸರ್ಕಾರವು ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ನಿರ್ಬಂಧಿಸುತ್ತದೆ. ಅಂದರೆ ಸರ್ಕಾರದ ಅಧಿಕಾರವನ್ನು ಮಿತಿಗೊಳಿಸುತ್ತದೆ. ಇದು ಏನಿದ್ರೂ ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸಬೇಕು ಸರ್ಕಾರ ಅನ್ನೋದು ಇಲ್ಲಿ ನೋಡ್ಬೋದು. ಮುಂದೆ ಇದು ಯಾವುದೇ ವೈಯಕ್ತಿಕ ಆಳ್ವಿಕೆಯನ್ನು ಇದು ತಡೆಗಟ್ಟುತ್ತದೆ. ಇದೇನಿದ್ರೂ ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸಬೇಕು, ವೈಯಕ್ತಿಕ ಆಳ್ವಿಕೆಗಳನ್ನೆಲ್ಲ ಅಂತ ಹೇಳುತ್ತೆ. ಮುಂದೆ ಅದು ಜನರ ಅಭಿಮತಕ್ಕೆ ತಕ್ಕಂತೆ ಸರ್ಕಾರ ಕಾರ್ಯನಿರ್ವಹಿಸುವಂತೆ ಅಗತ್ಯವಾದ ಏರ್ಪಾಡುಗಳನ್ನು ಸಂವಿಧಾನದಲ್ಲಿ ಬರೆದಿಡುತ್ತದೆ. ಯಾವ ರೀತಿ ಕಾರ್ಯ ಅಂದರೆ ಜನರ ಅಭಿಮತಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸಬೇಕು ಅನ್ನೋದು ಸಂವಿಧಾನದಲ್ಲಿ ನೋಡ್ಬೋದು. ಮುಂದೆ ಸಂವಿಧಾನವು ಪ್ರಜೆಗಳ ಹಕ್ಕು ಬಾಧ್ಯತೆಗಳನ್ನು ರೂಪಿಸಿ ಅವುಗಳಿಗೆ ಅಗತ್ಯವಾದ ರಕ್ಷಣೋಪಾಯಗಳನ್ನು ಒದಗಿಸುತ್ತದೆ. ಸಂವಿಧಾನ ಅನ್ನೋದು ಪ್ರಜೆಗಳ ಹಕ್ಕುಗಳನ್ನು ರೂಪಿಸುತ್ತೆ ಮತ್ತು ಅವುಗಳಿಗೆ ರಕ್ಷಣೆಗಳನ್ನು ಕೊಡುತ್ತೆ. ರಕ್ಷಣೆಯನ್ನು ಕೂಡ ಕೊಡುತ್ತೆ. ಮುಂದೆ ನೋಡೋಣ. ಅದು ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡುವ ಒಂದು ಸಾಧನವಾಗಿದೆ. ಸಂವಿಧಾನ ಅನ್ನೋದು ಏನಾಗಿದೆ ಅಂದರೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕಾಪಾಡುವ ಒಂದು ಸಾಧನವಾಗಿದೆ. ಸಂವಿಧಾನವು ಸರ್ಕಾರದ ವಿವಿಧ ಅಂಗಗಳ ನಡುವೆ ಅಧಿಕಾರವನ್ನು ವಿಭಜಿಸುವ ಮೂಲಕ ಸರ್ಕಾರದ ಕಾರ್ಯಪ್ರವರ್ತನೆಯ ಮೇಲೆ ಪರಿಣಾಮಕಾರಿಯಾದ ನಿರ್ಬಂಧಗಳನ್ನು ಹಾಗೂ ನಿಯಂತ್ರಣ ಮತ್ತು ಸಮತೋಲನಗಳನ್ನು ವಿಧಿಸುತ್ತದೆ. ಅಂದರೆ ಸಂವಿಧಾನವು ಸರ್ಕಾರದ ವಿವಿಧ ಅಂಗಗಳ ನಡುವೆ ಅಧಿಕಾರವನ್ನು ವಿಭಜಿಸುವ ಮೂಲಕ ಸರ್ಕಾರದ ಕಾರ್ಯಪ್ರವರ್ತನೆಯ ಮೇಲೆ ಪರಿಣಾಮಕಾರಿಯಾದ ನಿರ್ಬಂಧನೆಗಳು ಮತ್ತು ನಿಯಂತ್ರಣವನ್ನು ಮತ್ತು ಸಮತೋಲನಗಳನ್ನು ವಿಧಿಸುತ್ತದೆ. ಸರ್ಕಾರದ ಪ್ರತಿಯೊಂದು ಅಂಗದ ಅಧಿಕಾರ ವ್ಯಾಪ್ತಿಯನ್ನು ಸಂವಿಧಾನವೇ ನಿರ್ದಿಷ್ಟಪಡಿಸುವುದರಿಂದ ಸರ್ಕಾರವು ಸಂವಿಧಾನದ ಚೌಕಟ್ಟಿನಲ್ಲೇ ಅಧಿಕಾರವನ್ನು ಚಲಾಯಿಸಬೇಕಾಗುತ್ತದೆ. ಸರ್ಕಾರ ಅನ್ನೋದು ಸಂವಿಧಾನದ ಚೌಕಟ್ಟಿನಲ್ಲೇ ಅದು ಕಾರ್ಯನಿರ್ವಹಿಸಬೇಕಾಗಿರುತ್ತೆ. ಅದರಿಂದ ಹೊರಗಡೆ ಅಲ್ಲ, ಅದರಲ್ಲೇ ಸಂವಿಧಾನದ ಚೌಕಟ್ಟಿನಲ್ಲೇ ಏನು ಮಾಡಬೇಕು, ಸರ್ಕಾರ ಅನ್ನೋದು ಕಾರ್ಯನಿರ್ವಹಿಸಬೇಕಾಗಿರುತ್ತೆ. ಸರ್ಕಾರಕ್ಕೆ ನೀಡಲ್ಪಟ್ಟ ಅಧಿಕಾರಗಳ ದುರುಪಯೋಗವಾಗದಂತೆ ಸಂವಿಧಾನ ಮಿಗಿಲಾದುದು ಯಾವುದೂ ಇಲ್ಲ ಎಂಬುದು ಇದರಿಂದ ವ್ಯಕ್ತವಾಗುತ್ತದೆ. ಸರ್ಕಾರಕ್ಕೆ ಏನಿರುತ್ತೆ ಅಧಿಕಾರಗಳು, ಇದು ಯಾವುದು ದುರುಪಯೋಗವಾಗದಂತೆ ಸಂವಿಧಾನವು ಏನು ಮಾಡುತ್ತೆ, ಸರ್ಕಾರವನ್ನು ನಿಯಂತ್ರಣ ಮಾಡುತ್ತೆ. ಮುಂದೆ ನೋಡೋದಾದ್ರೆ ಎಲ್ಲ ಶಾಸನಗಳು ಸಂವಿಧಾನಕ್ಕೆ ಅನುಗುಣವಾಗಿರಬೇಕು. ಇದನ್ನೆಲ್ಲ ಸಂಕ್ಷಿಪ್ತವಾಗಿ ನೋಡಿದ್ಮೇಲೆ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳಿದೆ, ನೋಡ್ತಾ ಹೋಗೋಣ. ಸಂವಿಧಾನ ಸರ್ಕಾರದ ನಿರಂಕುಶ ಅಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸಾಧಿಸುತ್ತದೆ. ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಸಂವಿಧಾನ ಅನ್ನೋದು ಸರ್ಕಾರದ ದುರುಪಯೋಗ ಆಗಿರ್ಬೋದು, ಸರ್ಕಾರವು ಯಾವುದೇ ರೀತಿ ದಬ್ಬಾಳಿಕೆ ನಡೆಸದಂತೆ ಅದನ್ನು ನಿಯಂತ್ರಿಸಿ ಪ್ರಜೆಗಳ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ.
ಸರ್ಕಾರವು ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಸಂವಿಧಾನ ಅನ್ನೋದು ಸರ್ಕಾರವು ಶಾಂತಿಯುತವಾಗಿ ಮತ್ತು ಸುಸೂತ್ರವಾಗಿ ಸಂವಿಧಾನದ ಅನುಸಾರವಾಗಿ ಸರ್ಕಾರ ಅನ್ನೋದು ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕೆ ಅನುಗುಣವಾಗಿ ನಡೆಯಲು ಸಹಾಯಕವಾಗಿದೆ. ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರ್ಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ. ಈ 6 ಪಾಯಿಂಟ್ಸ್ನ ಬರೆದು ಇದಕ್ಕೆ ಮತ್ತೆ ಸ್ವಲ್ಪ ವಿವರಣೆಯನ್ನು ಬರಿಬೇಕಾಗಿರುತ್ತೆ. ಇದಿಷ್ಟು ಸಂವಿಧಾನದ ಪ್ರಾಮುಖ್ಯತೆ. ಸಂವಿಧಾನ ಅನ್ನೋದು ಒಂದು ರಾಜ್ಯಕ್ಕೆ ಆಗಿರ್ಬೋದು ತುಂಬಾ ಮುಖ್ಯವಾಗಿರುತ್ತೆ. ಸಂವಿಧಾನ ಹೊಂದಿದ್ರೆ ಸರ್ಕಾರವನ್ನು ನಿಯಂತ್ರಿಸಿ ಸರ್ಕಾರ ಯಾವುದೇ ರೀತಿ ದಬ್ಬಾಳಿಕೆ ನಡೆಸದಂತೆ ಪ್ರಜೆಗಳ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡುತ್ತದೆ. ಇದಿಷ್ಟು ಭಾರತ ಸಂವಿಧಾನದ ಮಹತ್ವವಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.